ಯಾರು ಬಿಲಿಯನೇರ್ ಆಗ್ತಾರೆ ಅಂಥ ವ್ಯಕ್ತಿಗಳ ಹಸ್ತದಲ್ಲಿ ಯಾವ ರೀತಿಯ ಚಿಹ್ನೆಗಳಿರುತ್ತದೆ? ಅಂದರೆ ಬಿಲಿಯನೇರ್ ಅಂದ್ರೇನು? ಕೋಟ್ಯಾಧೀಶರ ಆಗೋರು ಹೇಗೆ? ಅವರ ಹಸ್ತದಲ್ಲಿರುವಂಥ ಚಿಹ್ನೆಗಳು ಹೇಗಿರುತ್ತದೆ? ಅಂತಹ ವ್ಯಕ್ತಿಗಳು ನಾವು ಮೊದಲೇ ಗುರುತಿಸಲು ಸಾಧ್ಯವೇ? ಅಂಥ ವ್ಯಕ್ತಿಗಳ ಹಸ್ತ ನೋಡಿ ಇವರು ಬಿಲಿಯನೇರ್ ಆಗ್ತಾರೆ, ಇವರು ಮಾಡೋ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ, ಇವರು ಒಂದು ಕೆಲಸ ಬಿಟ್ಟು ಮತ್ತೊಂದು ಕೆಲಸ ಶುರು ಮಾಡಿದ್ರು ಅವರು ಉತ್ತಮವಾದ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿ ಹೆಚ್ಚಿನ ಹಣಕಾಸು ಸಂಪಾದನೆ ಮಾಡಿ ಆಸ್ತಿಯನ್ನು ಸಂಪಾದನೆ ಮಾಡಿ ಸುಖ ಜೀವನವನ್ನು ನಡೆಸುತ್ತಾರೆ ಎಂದು ತಿಳಿಯಲು ಹಸ್ತಗಳನ್ನು ಯಾವ ರೀತಿ ನೋಡ್ಕೋಬೇಕು, ಯಾವ ರೀತಿಯ ಚಿಹ್ನೆಗಳಿದ್ದಾಗ ಆ ವ್ಯಕ್ತಿ ಎಲ್ಲದರಲ್ಲೂ ಸಕ್ಸಸ್ ಆಗ್ತಾನೆ, ಅವರು ಮಾಡುವ ಪ್ರತಿಯೊಂದು ಕೆಲಸವೂ ಯಾವ ರೀತಿಯಲ್ಲಿ ಸಕ್ಸಸ್ ಆಗ್ತಾನೆ, ಸೋಲು ಬಂದರೂ ಮತ್ತು ಯಾವ ರೀತಿಯಲ್ಲಿ ಗೆಲ್ಲುತ್ತಾರೆ ಎಂಬಂಥ ವಿಚಾರಗಳನ್ನು ನಾವು ತಿಳಿಯಬಹುದು. ಹಸ್ತಗಳನ್ನು ನೋಡಿದಾಗ ಯಾರ್ದ ಬಿಲಿಯನೇರ್ ಆಗುವಂತಹ ಕೋಟ್ಯಾಧೀಶರಾಗುವಂತಹ ಜನರ ಹಸ್ತವನ್ನು ನೋಡಿದಾಗ ನಮಗೆ ಇಂಥ ವಿಚಾರಗಳು ತಿಳಿದು ಬರುತ್ತದೆ. ಆಗ ಆ ವ್ಯಕ್ತಿ ಆ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಬಂದರೆ, ಪ್ರಯತ್ನ ಪಡ್ತಾ ಬಂದರೆ ಅವರು ಕೋಟ್ಯಾಧೀಶರು ಅಥವಾ ಬಿಲಿಯನೇರ್ ಆಗ್ತಾರೆ. ಬೇಕಷ್ಟು ಜನಗಳನ್ನು ನಾವು ನೋಡ್ಬೋದು. ಎಲಾನ್ ಮಸ್ಕ್ ನೋಡ್ಬೋದು, ಅಥವಾ ನಮ್ಮ ಟಾಟಾದವರು ನೋಡ್ಬೋದು. ಹಾಗೆ ಪ್ರಪಂಚದಲ್ಲಿ ಬೇಕಷ್ಟು ಜನರಿದ್ದಾರೆ. ಅಂತಹ ಹಣಕಾಸಿನಲ್ಲಿ ಮುಂದುವರೆದಂತಹ ಶ್ರೀಮಂತಿಕೆಯನ್ನು ಅನುಭವಿಸುವಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಬೇಕಷ್ಟಿದೆ. ಅಂಥವರ ಹಸ್ತಗಳಲ್ಲಿ ನಾವು ನೋಡಬಹುದಾದಂತಹ ಕೆಲವು ಚಿಹ್ನೆಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಅಂಥ ಚಿಹ್ನೆಗಳು ಯಾರಾದರೂ ಹಸ್ತದಲ್ಲಿದ್ದರೆ ಆ ವ್ಯಕ್ತಿ ಬಿಲಿಯನೇರ್ ಆಗ್ತಾರೆ ಎಂದು ತಿಳಿಯಬಹುದು. ಹಾಗೆ ನೋಡಿ, ಈಗ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ನಾವು ನೋಡುವಾಗ ಏನೇನು ಗಮನಿಸಬೇಕು, ಬಿಲಿಯನೇರ್ ಆಗುವಂಥ ಸಾಧ್ಯತೆ ಇದೆ ಎಂಬುದನ್ನು ನಾವು ಗಮನಿಸಬೇಕಾಗುತ್ತದೆ. ಅಂತಹ ವಿಚಾರಗಳನ್ನು ತಿಳಿಯುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ನಾವು ಕೆಲವು ಲಕ್ಕಿ ಹ್ಯಾಂಡ್ಗಳನ್ನು ನೋಡ್ತೇವೆ, ಅಂದರೆ ಲಕ್ಕಿ ಅದೃಷ್ಟವಂತ ಮನುಷ್ಯರನ್ನು ನೋಡುತ್ತೇವೆ. ಅಂದರೆ ಅಂತಹ ಅದೃಷ್ಟವಂತ ವ್ಯಕ್ತಿಯ ಹಸ್ತವನ್ನು ಪರಿಶೀಲಿಸುವಾಗ ನಮಗೆ ಹಲವು ಸೂಚನೆಗಳು, ಅಂದರೆ ಚಿಹ್ನೆಗಳು ಆ ಹಸ್ತದಲ್ಲಿ ಕಂಡುಬರುತ್ತದೆ. ಅವರ ಹಸ್ತದ ಪ್ರತಿ ಒಂದು ಚಿಹ್ನೆಗಳನ್ನು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಅಥವಾ ಪರಿಶೀಲಿಸಿದಾಗ ನಮಗೆ ಕಂಡುಬರುವಂತಹ ಕೆಲವು ಮುಖ್ಯವಾದ ಚಿಹ್ನೆಗಳು ಈ ರೀತಿಯಾಗಿರುತ್ತೆ. ಈಗ ನಾನು ಹೇಳುವಂತಹ ಈ ಚಿಹ್ನೆಗಳಿರುವಂತಹ ವ್ಯಕ್ತಿಗಳ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ, ಅಭಿವೃದ್ಧಿಯಾಗುತ್ತಾರೆ, ಶ್ರೀಮಂತರಾಗುತ್ತಾರೆ, ಬಿಲಿಯನೇರ್ ಆಗ್ತಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಇಂತಹ ವಿಷಯಗಳನ್ನು ಹೆಚ್ಚು ಹೆಚ್ಚು ತಿಳಿಯಲು ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯ ತಿಳಿಯಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದರೆ ಮಾತ್ರ ನಿಮಗೆ ಹೆಚ್ಚಿನ ವಿಷಯ ತಿಳಿಯಲು ಸಾಧ್ಯ. ಹಾಗೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮ್ಮ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ಇದ್ದರೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿಯಲು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದರೂ ಕಳಿಸಿ, ಎಸ್ ಅಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು, ನಿಮ್ಮ ನಿಖರವಾದ ಭವಿಷ್ಯವನ್ನು ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಅವರ ಚಿಂತನೆಗಳು, ಅವರ ಎಲ್ಲವನ್ನು ತೋರಿಸುವಂತಹ ನಾವು ಮೊದಲು ತಿಳಿಯಬೇಕಾಗಿದ್ದು ಆ ವ್ಯಕ್ತಿಗಳ ಬೆರಳುಗಳು. ಅಂದರೆ ಅವರ ಹಸ್ತದ ಪ್ರತಿ ಒಂದು ವಿಷಯವನ್ನು ನಾವು ಗಮನಿಸಬೇಕು. ಅವರ ಹಸ್ತ ಹೆಚ್ಚು ಉದ್ದವಾಗಿರುತ್ತದೆ. ಇಲ್ಲಿಂದ ಇಲ್ಲಿಗಿರುವಂಥ ಉದ್ದ, ಕೆಲವು ಚಂದ್ರಾಕೃತಿಯ ಹಸ್ತ ಇರುತ್ತೆ, ಕೆಲವರು ಉದ್ದ ಹಸ್ತ ಇರುತ್ತೆ, ಕೆಲವರು ರೌಂಡ್ ಹಸ್ತ ಇರುತ್ತೆ. ಆದರೆ ಅವರ ಹಸ್ತ ಹೀಗೆ ಉದ್ದವಾಗಿರುತ್ತದೆ. ಉದ್ದವಾಗಿ ಅಂದರೆ ಈ ಬೆರಳುಗಳ ಉದ್ದವು ಇದರ ಉದ್ದವು ಒಂದೇ ಆಗಿರುತ್ತದೆ.
ಈ ಹಸ್ತದ ಈ ಭಾಗದವು ಈ ಬೆರಳುಗಳ ಉದ್ದವು ಒಂದೇ ರೀತಿಯಾಗಿರುತ್ತದೆ. ಅದೇ ರೀತಿ ಹೀಗೆ ಅವರ ಒಂದೇ ರೀತಿಯಾಗಿರುವುದರಿಂದ ಇದರ ಉದ್ದವು ಒಂದೇ ರೀತಿಯಾಗಿರುವುದರಿಂದ ಅವರ ಚಿಂತನೆಗಳನ್ನು ದೃಢವಾಗಿರುತ್ತದೆ, ಅವರ ಚಿಂತೆಗಳು, ಅವರು ಯೋಚಿಸುವ ನಿರ್ಧಾರಗಳು ದೃಢವಾಗಿರುತ್ತದೆ ಎಂದು ತಿಳಿಸುತ್ತದೆ. ಬೆರಳುಗಳನ್ನು ನಾವು ಪರಿಶೀಲಿಸುವಾಗ ಈ ಬೆರಳು ಅಂದರೆ ಈ ಗುರು ಬೆರಳು ಮತ್ತು ಸೂರ್ಯ ಬೆರಳು ಉದ್ದವಾಗಿರುತ್ತದೆ. ಹಾಗೆಯೇ ಬೆರಳುಗಳು ಪರಿಶೀಲಿಸುವಾಗ ಅವರ ಬೆರಳುಗಳು, ಅದರಲ್ಲೂ ತೋರು ಬೆರಳು, ಸೂರ್ಯ ಬೆರಳುಗಳು ಸಾಮಾನ್ಯಕ್ಕಿಂತ ಹೆಚ್ಚು, ಅಂದರೆ ಇದು ತೋರು ಬೆರಳು ಅಂತ ಹೇಳಿದರೆ ಇದು ಉಂಗುರ ಬೆರಳು, ಸಾಮಾನ್ಯಕ್ಕಿಂತ ಹೆಚ್ಚು ಉದ್ದವಾಗಿದೆ. ಅದರಲ್ಲೂ ಗುರು ಬೆರಳಿದೆಯಲ್ಲ, ಈ ಗುರು ಬೆರಳು ಅಂದರೆ ತೋರು ಬೆರಳು, ಈ ಬೆರಳಿಗಿಂತನೂ ಉದ್ದವಾಗಿರುತ್ತದೆ. ಈ ಬೆರಳಿಗಿಂತನೂ ಅಂದರೆ ಈ ಸೂರ್ಯ ಬೆರಳಿಗಿಂತನೂ ಗುರು ಬೆರಳು ಹೆಚ್ಚು ಉದ್ದವಾಗಿರುತ್ತದೆ. ಅವರು ಜನರ ಮೇಲೆ ಪ್ರಭಾವ ಬೀರುವಂತಹ, ಜನರು ಅವರ ಮಾತನ್ನು ನಂಬುವಂತಹ ಅದನ್ನು ಇದು ತೋರಿಸುತ್ತದೆ. ಈ ಬೆರಳು ಇದಕ್ಕಿಂತ ಈ ಬೆರಳು ಉದ್ದವಾಗಿರುವುದು ಜನರ ಮೇಲೆ ಅವರ ಮಾತಿನ ಪ್ರಭಾವ ಯಾವ ರೀತಿ ಆಗುತ್ತದೆ ಎಂಬುದನ್ನು ತೋರಿಸುತ್ತದೆ. ಆದುದರಿಂದ ಆ ವ್ಯಕ್ತಿ ಜನಪ್ರಿಯ ವ್ಯಕ್ತಿಯಾಗಿ ನಾಯಕರೆನಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಎಂಬುದನ್ನು ಇದು ನಮಗೆ ತೋರಿಸುತ್ತದೆ. ಯಾವುದು? ಈ ಗುರು ಬೆರಳು ಸೂರ್ಯ ಬೆರಳಿಗಿಂತ ಉದ್ದವಾಗಿರುವುದು, ಅದರಲ್ಲೂ ಈ ಎರಡು ಬೆರಳುಗಳು ಹೆಚ್ಚು ಉದ್ದವಾಗಿರಬೇಕು, ಹಾಗೆ ಈ ಬೆರಳು ಅದಕ್ಕಿಂತಲೂ ಹೆಚ್ಚು ಉದ್ದವಾಗಿರಬೇಕು. ಆಗ ಆ ವ್ಯಕ್ತಿ ಜನರ ಮೇಲೆ ಪ್ರಭಾವ ಬೀರಿ ನಾಯಕರೆನಿಸಿಕೊಳ್ಳುತ್ತಾರೆ. ಸಾವಿರಾರು ಜನರು ಅವರ ಕೈ ಕೆಳಗೆ ಕೆಲಸ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಸೂರ್ಯರೇಖೆಯನ್ನು ನಾವು ಪರಿಶೀಲಿಸಬೇಕು. ಸೂರ್ಯರೇಖೆ ತುಂಬ ಚೆನ್ನಾಗಿರುತ್ತದೆ. ಹಣ ಆಸ್ತಿ ಸಂಪಾದಿಸುವ ಛಲ ಅವರಲ್ಲಿ ಇರುವುದರಿಂದ ಅವರ ಆಸೆ ಕೈಗೂಡುತ್ತದೆ. ಅಂದರೆ ಸೂರ್ಯರೇಖೆ ಇಲ್ಲೆಲ್ಲಿರುತ್ತೆ, ಇದು ಸೂರ್ಯಪರ್ವ, ಸೂರ್ಯ ಬೆರಳುಗಳೇ ಸೂರ್ಯಪರ್ವ, ಇದು ತುಂಬ ಚೆನ್ನಾಗಿರುತ್ತದೆ. ಈ ಸೂರ್ಯ ರೇಖೆ ತುಂಬ ಚೆನ್ನಾಗಿರುತ್ತದೆ ಹಾಗೂ ಈ ಸೂರ್ಯಪರ್ವ ಹೆಚ್ಚು ಉನ್ನತವಾಗಿರುತ್ತದೆ. ಬುಧ ಬೆರಳು ಸೂರ್ಯ ಬೆರಳುಗಳ ಎರಡನೆಯ ಗಣ್ಣಿನವರೆಗೆ, ಅಂದರೆ ಈ ಬುಧ ಬೆರಳಿದೆಯಲ್ಲ, ಇದು ಎರಡನೇ ಗೆಣ್ಣು, ಇದು ಒಂದು, ಇದು ಎರಡು, ಇಲ್ಲಿಗೆ ಬಂದಿರುತ್ತೆ. ಇದರ ಮೇಲಕ್ಕೆ ಬಂದಿದ್ದರೆ ಮತ್ತಷ್ಟು ಒಳ್ಳೆಯದು. ಅಂದರೆ ಈ ಕಿರುಬೆರಳು ಈ ಉಂಗುರ ಬೆರಳಿನ ಎರಡನೆಯ ಗಿಣ್ಣು, ಅಂದರೆ ಎರಡನೇ ಗಿಣ್ಣು ಇದು ಇಲ್ಲಿಗೆ ಬಂದಿದ್ದರೆ, ಅದಕ್ಕಿಂತ ಮೇಲಕ್ಕೆ ಬಂದಿದ್ದರೆ ಅದು ಅವರ ಉತ್ತಮವಾದಂತಹ ವ್ಯವಹಾರ ಜ್ಞಾನವನ್ನು ತಿಳಿಸುತ್ತದೆ. ಅವರ ವ್ಯವಹಾರದಲ್ಲಿ ಅವರು ಯಶಸ್ವಿಯಾಗುವುದನ್ನು ಇದು ಸೂಚಿಸುತ್ತದೆ. ಈಗ ಬೆರಳುಗಳನ್ನು ನಾವು ನೋಡಿದ್ವಿ. ಶನಿಪರ್ವವು ಉತ್ತಮವಾಗಿದ್ದ, ಅಂದರೆ ಅವರ ಶನಿಪರ್ವ, ಇದು ಶನಿಪರ್ವ ನಡು ಬೆರಳ ಕೆಳಗಿರುವುದು, ಶನಿ ಬೆರಳ ಕೆಳಗಿರುವುದು. ಶನಿಪರ್ವವು ಉತ್ತಮವಾಗಿದೆ, ಉಬ್ಬಿದಂತಿದ್ದೆ. ಎರಡು ರೇಖೆಗಳು ಇರುವುದರಿಂದ, ಅಂದರೆ ಇದರಲ್ಲಿ ಎರಡು ರೇಖೆಗಳು ಹೀಗೆ ಇರುವುದರಿಂದ, ಈ ಶನಿಪರ್ವದಲ್ಲಿ ಎರಡು ರೇಖೆಗಳಿರುವುದರಿಂದ ಆ ವ್ಯಕ್ತಿ ತಂತ್ರಜ್ಞಾನದ ಟೆಕ್ನಿಕಲ್ ಹೆಚ್ಚು ಆಸಕ್ತಿಯುಳ್ಳ ವ್ಯಕ್ತಿ ಎಂಬುದಾಗಿ ನಾವು ನೋಡ್ಬೋದು. ಇಂತಹ ಎರಡು ರೇಖೆಗಳಿದ್ದರೆ ಆ ವ್ಯಕ್ತಿ ಟೆಕ್ನಿಕಲ್ನಲ್ಲಿ ಹೆಚ್ಚು ತಿಳುವಳಿಕೆ ಇರುವಂತಹ, ಹೆಚ್ಚು ಜ್ಞಾನವನ್ನು ಪಡೆಯುವಂಥ ವ್ಯಕ್ತಿಯಾಗಿರುತ್ತಾರೆ. ಆದ್ದರಿಂದ ಅವರು ಅಂತಹ ರಂಗದಲ್ಲಿ, ಅಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯಾಗಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಎಷ್ಟು ಜನಪ್ರಿಯ ವ್ಯಕ್ತಿಯಾಗಿ ತಂತ್ರಜ್ಞಾನವೇ ವಿಶ್ವಪ್ರಸಿದ್ಧ ಆಗುವಂಥ ಕೆಲಸಗಳನ್ನು, ಇದು ಚೆನ್ನಾಗಿದ್ದರೆ ಇದಕ್ಕೆ ಅಡ್ಡಗೆರೆಗಳು ಯಾವುದು ಬರಬಾರ್ದು, ಈ ರೇಖೆಗಳು ಚೆನ್ನಾಗಿರಬೇಕು. ಯಾವುದು? ಇಲ್ಲಿರುವಂತಹ ಎರಡು ರೇಖೆಗಳು ಯಾವುದೇ ಅಡ್ಡ ರೇಖೆಗಳಿಲ್ಲದೆ ಹೀಗೆ ಈ ಎರಡು ರೇಖೆಗಳಿದ್ದಾಗ ಆ ವ್ಯಕ್ತಿ ತಂತ್ರಜ್ಞಾನದಲ್ಲಿ ಯಶಸ್ವಿಯಾಗುತ್ತಾರೆ. ತಂತ್ರಜ್ಞಾನದಲ್ಲಿ ಅವರು ಹೆಚ್ಚು ಸಂಶೋಧನೆಗಳನ್ನು ಮಾಡಿ ಅವರ ಕೈ ಕೆಳಗೆ ಸಾವಿರಾರು ಜನರು ಕೆಲಸ ಮಾಡುವಂತಹ ಸ್ಥಿತಿಯನ್ನು ತಲುಪುತ್ತಾರೆ ಎಂಬುದನ್ನು ಅದು ಸೂಚಿಸುತ್ತದೆ. ಅಂದರೆ ಇನ್ನು ನಾವು ಈ ಪರ್ವ ಇದೆಯಲ್ಲ, ಇದು ಯಾವ ಪರ್ವ? ಇದು ಸೂರ್ಯಪರ್ವ. ಯಾವುದೇ ದೋಷ ಚಿಹ್ನೆಗಳಿಲ್ಲದೆ ಇರುವುದು, ಅದರಲ್ಲಿ ಯಾವುದೇ ದೋಷ ಚಿಹ್ನೆ, ಅಂದರೆ ಯಾವುದೇ ಫ್ಯೂಜಿ ಅಥವಾ ಝೀರೋ, ಅಂದರೆ ಯಾವುದೇ ಥರದ ಅಶುಭ ಸಾಕಾರಕ ಸೂಚನೆ, ಅಂದರೆ
ದ್ವೀಪ ಇರಬಹುದು ಅಥವಾ ಬೇರೆ ಇತರೆ ಕಪ್ಪು ಚುಕ್ಕೆ ಇರಬಹುದು. ಇಂತಹ ಚಿಹ್ನೆಗಳು ಅದರಲ್ಲಿ ಇರಬಾರದು. ಹಾಗೆ ಅದು ಸಹ ಜೋಡಿ ರೇಖೆಗಳಿದ್ದರೆ, ಅಂದರೆ ಸೂರ್ಯಪರ್ವದಲ್ಲಿಯೂ ಸಹ ಈ ಥರ ಜೋಡಿ ರೇಖೆಗಳಿದ್ದರೆ, ಒಂದು ರೇಖೆಯಲ್ಲಿ ತ್ರಿಕೋಣವೂ ಇದ್ದರೆ, ಒಂದು ರೇಖೆಯಲ್ಲಿ ಈ ತ್ರಿಕೋಣ ಚಿಹ್ನೆಯೂ ಇದ್ದರೆ, ಒಂದು ರೇಖೆಯಲ್ಲಿ ತ್ರಿಕೋಣ ಚಿಹ್ನೆಯೂ ಇದ್ದರೆ, ಅವರು ಮಾಡುತ್ತಿರುವ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ಆರಂಭಿಸಿದರೆ, ಅವರಿಗೇನಾದರೂ ಸಮಸ್ಯೆ ಬಂದು ಅಥವಾ ಆ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ಆರಂಭಿಸಿದರೆ ಅದರಲ್ಲಿ ಅವರು ನಕ್ಷತ್ರದಂತೆ ಹೊಳೆಯುತ್ತಾರೆ. ಆ ಉದ್ಯಮ ಅಥವಾ ಆ ಉದ್ಯಮವನ್ನು ಅವರು ಎಲ್ಲ ರೀತಿಯಲ್ಲೂ ಬೆಳೆಸಿ ಅವರು ಹೆಚ್ಚು ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದರ ಸೂಚನೆಯಾಗಿದೆ ಈ ಎರಡು ರೇಖೆಗಳು ಮತ್ತು ಈ ತ್ರಿಕೋಣ ಚಿಹ್ನೆ. ಬುಧ ರೇಖೆ ಇರುತ್ತೆ ನೋಡಿ. ಬುಧ ರೇಖೆ ಶುದ್ಧವಾದ ರೇಖೆ. ಬಲಗಡೆಗೆ ಕಂಕಣದಿಂದ ಇಲ್ಲಿಂದ ಅಂದರೆ ಮಣಿಕಟ್ಟಿನಿಂದ ಇಲ್ಲಿಗೆ ಬಂದಿರುತ್ತೆ. ಸಾಮಾನ್ಯವಾಗಿ ಇಲ್ಲಿಂದ ಬರೋದು ಜಾಸ್ತಿ, ಆದರೆ ಇಲ್ಲಿಂದ ಬಂದಿರುತ್ತದೆ. ಇಲ್ಲಿಂದ ಬಂದಿರುವುದರಿಂದ ಈ ಅಂದರೆ ಶುಕ್ರಪರ್ವ ದಾಟಿ ಮುಂದೆ ಬಂದಿರುತ್ತದೆ. ಸಾಗಿ ಬುಧಪರ್ವವನ್ನು ತಲುಪಿದೆ. ಇದು ಇಂತಹ ರೇಖೆ ಇರುವರು ಅವರ ವ್ಯವಹಾರದ ಕೌಶಲ್ಯವನ್ನು, ಅವರ ವ್ಯವಹಾರದಲ್ಲಿರುವಂತಹ ಜಾಣ್ಮೆಯನ್ನು ಮತ್ತು ಯಶಸ್ಸನ್ನು ಸೂಚಿಸುತ್ತದೆ. ಅವರು ಯಾವುದೇ ವ್ಯವಹಾರ ಮಾಡಿದರೂ ಆ ವ್ಯವಹಾರದಲ್ಲಿ ಜಾಣತನದಿಂದ ಅವರು ತುಂಬ ಬುದ್ಧಿವಂತಿಕೆಯಿಂದ ಅದನ್ನು ಮುನ್ನಡೆಸಿಕೊಂಡು ಹೋಗಿ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಎಂಬುದರ ಸೂಚನೆ. ಎಲ್ಲಿಂದ ಬಂದಿರಬೇಕು? ಶುಕ್ರಪರ್ವದ ಕೆಳಗಿಂದ ಬಂದು ಬುಧಪರ್ವಕ್ಕೆ ಬಂದಿರುವಂತಹ ಬುಧರೇಖೆ ಅಥವಾ ವಿಜಯರೇಖೆ ಅಂತಲೂ ಹೇಳ್ತೀವಿ. ಹೀಗೆ ಬಂದಿದ್ದರೆ, ಇನ್ನು ಭಾಗ್ಯರೇಖೆ ನೋಡಿ. ಭಾಗ್ಯರೇಖೆ ಚಂದ್ರಪರ್ವದಿಂದನೂ ಬರ್ಬೋದು ಅಥವಾ ಇಲ್ಲಿಂದನೂ ಬರ್ಬೋದು ಅಥವಾ ಇಲ್ಲಿಂದನೇ ಬರ್ಬೋದು. ಹೀಗೆ ಭಾಗ್ಯರೇಖೆ ಹೀಗೆ ಎಲ್ಲಿಂದಾದರೂ ಬರ್ಬೋದು. ಈ ಚಂದ್ರಪರ್ವದಿಂದನೂ ಬರ್ಬೋದು ಅಥವಾ ಈ ಮಣಿಕಟ್ಟಿನಿಂದಾದರೂ ಬರ್ಬೋದು. ಹೀಗೆ ಬಂದರೆ ಇವರು ಹಲವು ವಿಧದಲ್ಲಿ ದೇಶ ವಿದೇಶಗಳಲ್ಲಿ, ದೇಶದಲ್ಲಿ ಮಾತ್ರ ಅಲ್ಲ ವಿದೇಶಗಳಲ್ಲಿಯೂ ತನ್ನ ವ್ಯವಹಾರವನ್ನು ನಡೆಸಿ ಪ್ರಸಿದ್ಧರಾಗುವುದಕ್ಕೆ ಒಂದು ಸೂಚನೆಯಾಗಿರುತ್ತದೆ. ಅಂದರೆ ಇದು ಮಣಿಕಟ್ಟಿನಿಂದಲೇ ಅಥವಾ ಕಂಕಣದಿಂದ ಬಂದಿರ್ಬೋದು, ಇಲ್ಲ ಚಂದ್ರಪರ್ವದಿಂದಲಾದರೂ ಬಂದಿರಬಹುದು. ಯಾವುದು? ಭಾಗ್ಯರೇಖೆ. ಅವರು ಇದನ್ನು ದೇಶ ವಿದೇಶದಲ್ಲೂ ಪ್ರಸಿದ್ಧರಾಗಿದೆ ಎಂಬುದನ್ನು ತೋರಿಸುತ್ತಾರೆ. ಇಂಥವರ ಈ ಗುರುಪರ್ವ ಸ್ಟ್ರಾಂಗ್ ಆಗಿರುತ್ತದೆ. ಗುರುಪರ್ವವು ಸ್ಟ್ರಾಂಗ್ ಆಗಿದ್ದು ಎಲ್ಲದಕ್ಕೂ ಸೂಕ್ತವಾದ ಮಾರ್ಗದರ್ಶನ ನೀಡುವಂತಹ ರೀತಿಯಲ್ಲಿ ಈ ಗುರುಪರ್ವ ಎತ್ತರವಾಗಿ ಕಾಣಿಸುತ್ತದೆ, ಉಬ್ಬಿದಂತೆ ಕಾಣಿಸುತ್ತದೆ. ಇವರು ಯಾವುದೇ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಅದನ್ನು ಬಿಟ್ಟು ಬಂದರೂ ಸಹ ಅದಕ್ಕಿಂತಲೂ ಉತ್ತಮವಾದಂತಹ ಸಂಸ್ಥೆಯನ್ನು ನಡೆಸಲು ಇವರು ಯೋಗ್ಯರೆನಿಸಿಕೊಳ್ಳುತ್ತಾರೆ. ಯೋಗ್ಯರು ಅಥವಾ ಅದರಿಂದ ಅವರು ಅಭಿವೃದ್ಧಿಯನ್ನು ಕಾಣುತ್ತಾರೆ. ಈಗ ಈ ಮನಿ ಟ್ರಯಾಂಗಲ್ ಇದೆಲ್ಲ, ಈ ಮನಿ ಟ್ರಯಾಂಗಲ್ ಇದು ವಿಶಾಲವಾಗಿರುತ್ತದೆ. ಅಂಥ ವ್ಯಕ್ತಿಗಳ ಹಸ್ತದಲ್ಲಿ ಈ ಮನಿ ಟ್ರಯಾಂಗಲ್ ತುಂಬ ಉತ್ತಮವಾದ ರೀತಿಯಲ್ಲಿ ಇರುವುದರಿಂದ ಅವರ ಬಾಳಿನಲ್ಲಿ ಹಣಕ್ಕೆ ಯಾವುದೇ ರೀತಿಯ ಕೊರತೆಯೂ ಎದುರಾಗುವುದಿಲ್ಲ ಎಂಬುದನ್ನು ತಿಳಿಯಬಹುದು. ಈ ರೀತಿಯ ಈ ಮನಿ ಟ್ರಯಾಂಗಲ್ ಉತ್ತಮವಾಗಿರುವುದರಿಂದ ಅವರಲ್ಲಿ ಯಾವುದೇ ರೀತಿಯ ಹಣದ ಕೊರತೆ ಬರುವುದಿಲ್ಲ ಎಂದು ತಿಳಿಯಬಹುದು. ಆರೋಗ್ಯದಲ್ಲಿ ಕೊಂಚ ಸಮಸ್ಯೆಗಳಿರುವರ ಆಯುಷ್ಯ ರೇಖೆಯಲ್ಲಿ ನೋಡಬೇಕು. ಅಂದರೆ ಇವರ ಆಯುಷ್ಯ ಹೇಗಿರುತ್ತದೆ, ಅವರ ಆರೋಗ್ಯ ಹೇಗಿರುತ್ತೆ ಎಂಬುದನ್ನು ಈ ರೇಖೆಯನ್ನು ನೋಡಿ ತಿಳಿಯಬೇಕು. ಅಂದರೆ
ನಮಗೆಲ್ಲ ಸಂಪತ್ತು ಇದ್ದರೂ ಸಹ, ನಮಗೆಲ್ಲವೂ ಇದ್ದರೂ ಸಹ ಆರೋಗ್ಯ ಸರಿ ಇಲ್ಲದಿದ್ದರೆ ಅದರಿಂದ ಯಾವ ಉಪಯೋಗವೂ ಇಲ್ಲ ಎಂಬುದು ಸಾಮಾನ್ಯವಾಗಿ ತಿಳಿಯಬಹುದಾದ ವಿಷಯ. ಆದ್ದರಿಂದ ಅವರ ಆರೋಗ್ಯವನ್ನು ನೋಡಬೇಕಾದ್ರೆ ಈ ಆಯುಷರೇಖೆ ಚೆನ್ನಾಗಿದ್ದರೆ ಅಥವಾ ಅಡ್ಡರೇಖೆಗಳೇನೋ ಬಂದರೆ ಅವರ ಜೀವನದಲ್ಲಿ ಕೆಲವು ಅನಾರೋಗ್ಯಕರವಾದಂತಹ ಸಮಸ್ಯೆಗಳು ಎದುರಾಗಬಹುದು ಎಂಬುದನ್ನು ಸೂಕ್ಷ್ಮವಾಗಿ ನೋಡಬೇಕು. ಹೀಗೆ ನಾನು ಹೇಳಿದಂತಹ ಈ ವಿಷಯಗಳು ಯಾರ ಹಸ್ತದಲ್ಲಿರುತ್ತೆಯೋ ಅವರು ಬಿಲಿಯನೇರ್ ಆಗಿ, ಪ್ರಸಿದ್ಧ ವ್ಯಕ್ತಿಯಾಗಿ ಉದ್ಯಮಗಳನ್ನು ನಡೆಸುತ್ತಾ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಎಂಬುದನ್ನು ತಿಳ್ಕೋಬೇಕು. ಯಾವುದೇ ಹಸ್ತವನ್ನು ನೋಡಿದಾಗ ಇಂತಹ ಚಿಹ್ನೆಗಳು, ನಾನು ಈಗ ಹೇಳಿದಂತಹ ಚಿಹ್ನೆಗಳು ಇದ್ದರೆ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇದೇ ಅದೇ ರೀತಿ ನಿಮಗೆ ಭವಿಷ್ಯ ತಿಳಿಯುವಂಥ ಕುತೂಹಲ ಇದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತಾದರೂ ಕಳಿಸಿ ಅಥವಾ ಹಾಯ್ ಅಂತಾದರೂ ಕಳಿಸಿ, ಭವಿಷ್ಯ ತಿಳಿಯಬೇಕು ಎಂದಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನೀವು ಮನೆಯಲ್ಲೇ ಕುಳಿತು ತಿಳಿಯಬಹುದು ಎಂಬುದನ್ನು ತಿಳಿಸಿಕೊಡುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯ, ನಿಖರವಾದ ಭವಿಷ್ಯವನ್ನು, ಜೀವನದ ಆರಂಭದಿಂದ ಕೊನೆಯವರೆಗೂ ಏನೇನು ನಡೆಯುತ್ತದೆ, ಏನೇನು ಆಗುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಈಗ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.